ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅಶ್ವಿನಿ. ಸೊ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇದು ಬಂದು ಶುಕ್ರವಾರದ ವಿಡಿಯೋ. ಇವತ್ತು ನನಗೆ ಒಂದು ಫಂಕ್ಷನ್ ಇದೆ, ಒಂದಲ್ಲ ಎರಡಿದೆ. ಸೊ ಫಸ್ಟು ಒಂದಕ್ಕೆ ಹೋಗ್ತೀನಿ, ಇನ್ನೊಂದು ಆದರೆ ನೋಡ್ತೀನಿ. ಏನಕ್ಕೆ ಇನ್ನೊಂದು ಬಂದು ಕರ್ನಾರೆ, ಅದು ಬಂದು ಇಲ್ಲೇ ಛತ್ರದಲ್ಲಿ. ಸೊ ಅದು ನನ್ನ ಫ್ರೆಂಡು. ಇವಾಗ ನಾನು ಹೋಗ್ತಾ ಇರೋದು ನಮ್ಮ ಅಕ್ಕನ ಮನೆ ಗುರುಪ್ರವೇಶಕ್ಕೆ, ಪಿರಿಯಾಪಟ್ಟಣದಿಂದ ಆಚೆಗೆ. ಗೈಸ್ ನೋಡೋಣ, ಟೈಮ್ ಕ್ಯಾಚ್ ಆದರೆ ಎರಡಕ್ಕೂ ಹೋಗ್ತೀನಿ. ಏನಕ್ಕೆ ಇಷ್ಟು ಅರ್ಜೆಂಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಸೊ ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು, ಮನೆ ಕೆಲಸ ಮಾಡಿ ರೆಡಿ ಅದೇ ಸ್ಯಾರಿ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಂಡೆ. ಏನಕ್ಕೋ ಅಷ್ಟು ಚೆನ್ನಾಗಿ ಉಟ್ಕೊಳ್ಳೋಕೆ ಬರಲಿಲ್ಲ, ಅದಕ್ಕೆ ಡ್ರೆಸ್ನೇ ಹಾಕೋಬಿಟ್ಟೆ. ಏನಪ್ಪ ಅಂತಂದರೆ ಎಲ್ಗಾರು ಹೋಗ್ಬೇಕಾದ್ರೇ ಮನೇಲಿ ತುಂಬ ಜಾಸ್ತಿ ಕೆಲಸ ಇರುತ್ತೆ. ಸೊ ಅಪ್ಪಿಗೂ ಅಷ್ಟೇ, ನಾನು ಎಲ್ಲರೂ ಹೋಗ್ತೀನಿ ಅಂದರೆ ಸಾಕು ಜ್ವರನೇ ಬಂದ್ಬಿಡುತ್ತೆ. ಈಗ ನೈಟಿಂದ ಅವನಿಗೆ ಜ್ವರ ಬೇರೆ. ಸೊ ಅಪ್ಪ ಇವಾಗ ಅವನಿಗೆ ಚೀಟ್ ಕಟ್ಟಿಸ್ಕೊಂಬರೋದಕ್ಕೆ ಹೋಗಿದ್ದಾರೆ. ಇವಾಗ ಟೈಮ್ ಬಂದು ಆಲ್ರೆಡಿ 9 ಕಾಲ ಆಗ್ಬಿಟ್ಟೈತೆ ಗಾಯ್ಸ್. ಇವಾಗ ಬಸ್ ಬರುತ್ತೆ, ಹೋಗಬೇಕು. ಇನ್ನು ಅಮ್ಮ ತಿಂಡಿಗೆ ಅಂತೇಳಿ ಚಪಾತಿ ಮಾಡಿದ್ರು, ಒಂದೇ ಒಂದು ಚಪಾತಿ ತಿಂದೆ. ಏನಕ್ಕಂದರೆ ಇನ್ನು ಅಲ್ಲೋಗಿನಲ್ವ ನಾನು ಊಟ ಮಾಡೋದು. ಸೊ ನನಗೆ ಹೊಟ್ಟೆ ಹಸ್ಕೊಂಡು ಇರೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ. ಸೊ ವೀಡಿಯೋನ ಯಾರು ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಫುಲ್ ವೀಡಿಯೋ ನೋಡಿ. ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಅಪ್ಪ ಇವತ್ತು ಕೆಲ್ಸಕ್ಕೆ ಹೋಗಿಲ್ಲ, ಏನಕ್ಕಂದರೆ ಅಲ್ಲಿ ಟೊಮೊಟೊ ಹಾಕಿದಾರಲ್ಲ, ಸೊ ಅದನ್ನು ಸ್ವಲ್ಪ ನೋಡ್ಕೋಬೇಕಲ್ಲ, ಅದಕ್ಕೆ ಇನ್ನು ಸ್ವಲ್ಪ ದಿನ ಹೋಗಲ್ಲ ಅಂತ ಹೇಳ್ತಾಯಿದ್ರು. ಏನು ಮಾಡೋರೋ ಗೊತ್ತಿಲ್ಲ. ಇನ್ನು ನಮ್ಮ ಅತ್ತೆ ಮತ್ತು ಸ್ಫೂರ್ತಿ ಫೋನ್ ಮಾಡ್ತಾನೆ ಅವರೇ. ನಾನು ಬೇರೆ ಇನ್ನೂ ರೆಡಿನೇ ಆಗಿರಲಿಲ್ಲ, ಇನ್ನು ಸ್ಯಾರಿ ಎಲ್ಲ ಹಾಕೊಳ್ಳೋದಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಕೊಂಡೆ. ಒಂದು ಟಿಫಿನ್ ಮಾಡಿಕೊಂಡೆ, ಆದರೆ ಆಗಲಿಲ್ಲ. ಸರಿ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟೆ. ಇವಾಗ ಬಸ್ಗೆ ಹೋಗ್ಬೇಕು, ಇಲ್ವಲ್ಗೆ ಹೋಗಿ ಅಲ್ಲಿಂದ ಹುಣಸೂರ್ಗೆ ಹೋಗಬೇಕು. ಸೊ ಅವರಿಬ್ಬರನ್ನ ಹುಣಸೂರ್ಗೆ ಬರೋದಕ್ಕೆ ಹೇಳಿದ್ದೀನಿ. ಏನಕ್ಕಂದರೆ ಸ್ಫೂರ್ತಿ ಇಲ್ಲಿಲ್ಲ, ಊರಿಗೆ ಹೋಗಿದ್ದಾಳೆ. ಇನ್ನು ನಮ್ಮ ಅತ್ತೆ ಬಂದು ರಂಗೇನ್ ಕೊಪ್ಪಳವ್ರಲ್ವಾ, ಸೊ ಅದಕ್ಕೆ ಹುಣಸೂರ್ಗೆ ಬರೋದಕ್ಕೆ ಹೇಳಿದ್ದೀನಿ. ಇನ್ನು ಅವರು ಅಲ್ಲಿಂದ ಬಂದಮೇಲೆ ಪ್ರಿಯಾಪಟ್ಟಣಕ್ಕೆ ಜೊತೆಗೇ ಹೋಯ್ತೀವಿ. ಸೊ ಅರ್ಜೆಂಟಾಗಿ ರೆಡಿ ಆಗಿಬಿಟ್ಟೆ. ಹೆಂಗೆ ರೆಡಿ ಆಗಿಬಿಟ್ಟಿದೆ ನನಗೆ ಗೊತ್ತಿಲ್ಲ. ಸೊ ಸ್ವಲ್ಪ ಬೇಗನೆ ರೆಡಿ ಆಗಿಬಿಟ್ಟೆ, ಟೈಮ್ ಆಗಿಬಿಟ್ಟಿತ್ತು ಅಂತ ಹೇಳಿ. ಆಮೇಲೆ ಏನು ಗೊತ್ತಾ, ಎಲ್ಲಾದರೂ ಹೋಗಬೇಕು ಅಂತ ಅಂದರೆ ನೈಟು ನಿದ್ದೆನೇ ಬರಲ್ಲ ಗೈಸ್. ಯಾವ ಡ್ರೆಸ್ ಹಾಕೋಬೇಕು, ಆ ಡ್ರೆಸ್ ಹಾಕೊಂಡ್ರೆ ಹೆಂಗೆ ಕಾಣಿಸ್ತೀವಿ, ಬರೀ ಇದೇನೆ ಗೈಸ್. ಆಲ್ಮೋಸ್ಟ್ ಎಲ್ರಿಗೂ ಇದೇ ರೀತಿಯೇ. ಎಲ್ಲಾದರೂ ಹೋಗ್ತೀನಿ ಅಂದರೆ ನಿದ್ದೆನೇ ಬರೋದಿಲ್ಲ. ಬಾಯ್ ಅಳ್ಬೇಡ. ಬಾಯ್ ಪಾಪು, ಬಾಯ್. ನೆನ್ನೆ ಬೇರೆ ಸಿದ್ದರಾಮಯ್ಯ ಅವರು ಏನೋ ಫಂಕ್ಷನ್ ಮಾಡಿದ್ರಂತೆ, ನಂಗೆ ಸರಿಯಾಗಿ ಗೊತ್ತಿಲ್ಲ ಗಾಯ್ಸ್ ಅದೇನಂತ. ಸೊ ಬಸ್ಸು ನೆನ್ನೆ ಇರಲಿಲ್ಲ, ಅದಕ್ಕೆ ಇವತ್ತು ಸರಿಯಾಗಿ ಬಿಟ್ಟಿಲ್ಲ ಅಂತ ಹೇಳ್ತಾಯಿದ್ರು. ಏನಕ್ಕಂದರೆ ಸರಿಯಾಗಿ ಬಸ್ಸೇ ಬರ್ತಾ ಇರಲಿಲ್ಲ, ಬಂದರೂ ಸ್ಟಾಪೇ ಕೊಡ್ತಾ ಇರಲಿಲ್ಲ. ಇರ್ವಾಲ್ದಲ್ಲಿ ಸುಮಾರು ಹೊತ್ತು ವೆಯ್ಟ್ ಮಾಡಿದೆ, ಅಲ್ಲೇ 1 ಅವರ್ 2 ಅವರ್ ಏನೋ ವೆಯ್ಟ್ ಮಾಡಿದೆ ನಾನು. ಸೊ ಪಾಪ ಸ್ಫೂರ್ತಿ ಬೆಳಗ್ಗೆ 9 ಗಂಟೆಗೆ ಬಂದುಬಿಟ್ಟಿದ್ಲು, ಹುಣಸೂರಲ್ಲಿ ವೆಯ್ಟ್ ಮಾಡ್ತಾಯಿದ್ಲು. ನಮ್ಮ ಅತ್ತೆ ಕೂಡ ಬೇಗ ಹೊಟ್ಟೋಗಿ ಹುಣಸೂರಲ್ಲಿ ವೆಯ್ಟ್ ಮಾಡ್ತಾಯಿದ್ರು, ನನ್ನದೇ ಲೇಟ್ ಆಯಿತು. ಇನ್ನು ಅಲ್ಲಿಂದ ಪಿರಿಯಾಪಟ್ಟಣಕ್ಕೆ ಹೋದೋ, ಹುಣಸೂರ್ಗೆ ಹೋದೆ. ಅಲ್ಲೇ ಇದ್ದರು, ನಾನು ಹೋಗೋ ತನಕ ಹೋಗಿರಲಿಲ್ಲ. ಅಲ್ಲಿಂದ ನಾನು ಅವರೆಲ್ಲ ಸೇರಿ ಪಿರಿಯಾಪಟ್ಟಣಕ್ಕೆ ಹೋದೋ. ಪಿರಿಯಾಪಟ್ಟಣದಿಂದ ಆಟ ಮಾಡ್ಕೊಂಡು ಹೋದೋ. ಬರೀ ಪಿರಿಯಾಪಟ್ಟಣದಿಂದ ಬೆಟ್ಟೂರು ಊರ ಹೆಸರು. ಸೊ ಅಲ್ಲಿಗೆ 280 ಏನೋ ಕೇಳಿದ್ರು ಗೈಸ್. ನನ್ನ ತಂಗಿ ಹೇಳಿದ್ಲು 150 ಅಷ್ಟೇ, ಅವ್ರು ಕೇಳ್ತಾರೆ 300 ರೂಪಾಯಿ ತನಕ ಕೊಡಬೇಡಿ ಅಂತ. ನಾನು ಆಮೇಲೆ ಸರಿ ಅಂತೇಳಿ 150 ಏನು ಇಷ್ಟೊಂದು ಕೇಳ್ತಾ ಇದ್ದೀರಲ್ಲ ಅಂತ ಅಂದೆ. ಅವರು ಇಲ್ಲ ಲಾಸ್ಟು 200 ಆದರೂ ಕೊಡಬೇಕು ಅಂತ ಹೇಳಿದ್ರು. ಇನ್ನೂ ಸರಿ ಅಂತ ಹೇಳ್ಬಿಟ್ಟು ಬಂದೋ. ಏನೋ ಅಲ್ಲಿ ಒಳಗಡೆ ಹೋದ ತಕ್ಷಣ ಅಲ್ಲಿ ಎಲ್ಲ ಇಟ್ಟಿದ್ರು, ಅರಿಶಿನ ಕುಂಕುಮ ಬಳೆ. ಸೊ ಒಂಥರ ಚೆನ್ನಾಗಿತ್ತು. ಅದು ಅಲ್ಲದೆ ಗಣಪತಿ ವಿಗ್ರಹ ಕೂಡ ಇಟ್ಟಿದ್ರು. ಆಮೇಲೆ ಅಲ್ಲೆಲ್ಲ ಅರಿಶಿನ ಕುಂಕುಮ ತಗೊಂಡು ಮನೆ ಒಳಗಡೆ ಹೋದೋ. ಇನ್ನು ನನ್ನ ತಂಗಿರಂತೂ ಫುಲ್ ಖುಷಿಯಾಗೋದ್ರು, ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಅಂತ. ಅಲ್ಲಿ ನಾವು ಹೋಗೋ ಅಷ್ಟರಲ್ಲಿ ಪೂಜೆ ಎಲ್ಲ ಆಗಿತ್ತು. ಇನ್ನು ಸರಿ ಅಂತೇಳಿ ಎಲ್ಲ ಪೂಜೆ ಮಾಡ್ತಾಯಿದ್ರು. ಅದೇ ನಮ್ಮ ಜೊತೆ ಬಂದ್ರಲ್ಲ ಅವರೆಲ್ಲ ಪೂಜೆ ಮಾಡ್ತಾಯಿದ್ರು. ಆಮೇಲೆ ಇನ್ನು ನಮ್ಮ ಅತ್ತೆ ಪೂಜೆ ಮಾಡಿಬಿಟ್ಟು ಪ್ರಸಾದ ತಿಂತಿದ್ರು. ಇನ್ನು ನಮ್ಮ ಆಂಟಿ ಗೊತ್ತಲ್ಲ ನಿಮಗೂ, ಫುಲ್ ಸ್ಮೈಲ್ ಮಾಡ್ಕೊಂಡು ನಿಂತಿದ್ರು. ಆಮೇಲೆ ಸ್ಫೂರ್ತಿ ಕೂಡ ಪೂಜೆ ಮಾಡಿದ್ಲು. ಅವಳದಾದ್ಮೇಲೆ ನಾನು ಪೂಜೆ ಮಾಡಿದೆ. ಆಮೇಲೆ ಏನಪ್ಪ ಅಂದರೆ ನಮ್ಮ ಕಡೆ ಸಜ್ಜಿಗೆ ಮತ್ತು ಮಾಮೂಲಿ ಹಣ್ಣುಗಳದ್ದು ರಸಾಯನದ ಪ್ರಸಾದ ಕೊಡ್ತಾರೆ. ಇಲ್ಲಿ ನಮ್ಮ ಅಕ್ಕನ ಮನೆ ಹೆಂಗೆ ಅಂದರೆ ಎಳ್ಳು, ಅದ್ರ ಜೊತೆಗೆ ಅವಲಕ್ಕಿ, ಸ್ವಲ್ಪ ಸಕ್ಕರೆ, ಕಾಯಿ ತುರಿ ಮತ್ತು ಬಾಳೆಹಣ್ಣು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಪ್ರಸಾದ ಕೊಡ್ತಾರಂತೆ. ಅದು ಪುರೋಹಿತರೆ ಮಾಡ್ತಾರಂತೆ ಅದನ್ನು. ಇನ್ನು ಸಜ್ಜಿಗೆಲ್ಲ ನಾವೇ ಮಾಡ್ಕೊಳ್ಳೋದು. ಅದು ಕೊಟ್ಟಿದ್ರು. ಸೊ ಅದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಆಮೇಲೆ ಎಷ್ಟು ಚೆನ್ನಾಗಿ ದೇವ್ರನ್ನ ಕೂರಿಸಿದ್ರು ಗೊತ್ತಾ, ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ನನಗೆ ತುಂಬ ಇಷ್ಟ ಆಯಿತು.
ಮನೆ ಕೂಡ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಆದರೆ ಇನ್ನೂ ಪೇಂಟಿಂಗ್ ಮಾಡಿಸಿಲ್ಲ. ಏನಕ್ಕಂದರೆ ಅವರು 4 ವರ್ಷದಿಂದ ಈ ಮನೆಗೆ ಬರಬೇಕು ಅಂದ್ಕೊಂಡು ಬರೋಕ್ಕೆ ಆಗಿಲ್ಲ. ಇದು ಬಂದು ಅವ್ರ ಮನೆ ಕಟ್ಟಿ ಎಲ್ಲ ಆಗಿ 5 ವರ್ಷ ಆಗಿತ್ತು. ಸೊ ಮನೆಗೆ ಬರೋಕ್ಕೆ ಆಗ್ತಿರ್ಲಿಲ್ವಂತೆ. ನಮ್ಮ ಅಕ್ಕಂಗಂತ ಇದ್ರು. ಏನಕ್ಕಂದರೆ ದೀಪಾವಳಿ ಹಬ್ಬಕ್ಕೆ ಬಂದಿದ್ರಲ್ಲ ಆವಾಗ ಈ ಸತಿ ಏನಾದರೂ ಆಗಲಿ ಹೋಗಲೇಬೇಕು ಅಂತ ಹೇಳಿ ಮನೆಗೆ ಇನ್ನೂ ಪೇಂಟ್ ಮಾಡಿಸಿರಲಿಲ್ಲ. ಬರೀ ವೈಟದ್ದು ಮಾತ್ರ ಮಾಡಿಸಿದ್ರು. ಬಂದ್ಬಿಟ್ರು. ಏನಕ್ಕಂದರೆ ಮನೆಗೆ ಬರಬೇಕು ಅಂತ ಅಂದ್ಕೊಂಡಾಗೆಲ್ಲ ಏನಾದರೂ ಒಂದು ತೊಂದರೆ ಆಗ್ತಾನೆ ಇತ್ತಂತೆ. ಅದೇ ನಾನು ಹೇಳಿದ್ನಲ್ಲ ಆವಾಗಲೇ ಮನೆ ಕಟ್ಟಿ 5 ವರ್ಷ ಆಗಿತ್ತು. ಬಣ್ಣ ಬೇಕಂದರೆ ನಿಧಾನಕ್ಕೆ ಕೊಡಿಸ್ಕೊಳ್ಳೋಣ, ಫಸ್ಟು ಇವಾಗ ಮನೆಗೆ ಹೋಗ್ಬಿಡೋಣ ಅಂತೇಳಿ ಮನೆಗೆ ಇವತ್ತು ಹೋದರು. ಹಂಗೂ ಎಲ್ಲ ಕೇಳ್ತಾಯಿದ್ರು ಪಾಪನ ಕರ್ಕೊಂಡು ಬರಬೇಕಲ್ವಾ ಅಂತ. ನಾನು ಹೇಳಿದ್ನಲ್ಲ ಅಪ್ಪಿಗೆ ನೈಟ್ ಬೇರೆ ಹುಷಾರಿರಲಿಲ್ಲ. ಚೆನ್ನಾಗೇ ಇದ್ದ, ಏನಕ್ಕೋ ಗೊತ್ತಿಲ್ಲ ನೈಟಿಂದ ಲೈಟಾಗಿ ಜ್ವರ ಬಂದ್ಬಿಟ್ಟೈತೆ ಅವನಿಗೆ. ಅಂದರೆ ಏನು ಗೊತ್ತಾ, ಅವ್ನಿಗೇನಾದರೂ ಜ್ವರ ಬಂತು ಅಂದರೆ ಅವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೇ ಹೋಗಬೇಕು. ಕೆಲವೊಂದು ಟೈಮಲ್ಲಿ ಮನೇಲೇ ಹುಷಾರಾಗ್ಬಿಡ್ತಾನೆ. ಇನ್ನು ನಾಳೆ ಬೇರೆ ದೇವಸ್ಥಾನಕ್ಕೆ ಹೋಗಬೇಕಲ್ಲ, ಏನು ಮಾಡೋದು ಗೊತ್ತೇ ಆಗ್ತಿಲ್ಲ. ಫಸ್ಟು ಅಂದರೆ ಅವ್ನು ಚಿಕ್ಕವನಾಗಿದ್ದಾಗ ತುಂಬ ಜಾಸ್ತಿ ಜ್ವರ ಬರ್ತಿತ್ತು ಅವನಿಗೆ. ಅಂದರೆ ವಾರಕ್ಕೂ ಕರ್ಕೊಂಡು ಹೋಗ್ತಿದ್ದೋ. ಇವಾಗ ಬೆಳೀತಾ ಪರವಾಗಿಲ್ಲ, ಚೆನ್ನಾಗಿ ಆಗ್ತಿದ್ದಾನೆ. ಅಂದರೆ ಹಿಂಗೆ ಏನಾದರೂ ದೇವಸ್ಥಾನಕ್ಕೆ ಹೋಗಬೇಕು, ನಮ್ದು ಏನಾದ್ರು ಫಂಕ್ಷನ್ ಇದೆ ಹೋಗಬೇಕು ಅಂದರೆ ಈ ರೀತಿ ಜ್ವರ ಬಂದ್ಬಿಡುತ್ತೆ. ಇನ್ನು ಅಲ್ಲೆಲ್ಲ ಪೂಜೆ ಮಾಡಿ ಪ್ರಸಾದ ಎಲ್ಲ ತಿಂದಾದ್ಮೇಲೆ ಇನ್ನೂ ತಾರಸಿ ಮೇಲೆ ಬಂದು ನಾನು ನನ್ನ ತಂಗಿ ಮಾತಾಡ್ತಾ ಇದ್ದೆ. ನನಗೆ ಗೊತ್ತಿಲ್ಲ ನಮ್ಮ ಸ್ಫೂರ್ತಿ ವೀಡಿಯೋ ಮಾಡಿದ್ದಾಳೆ. ಸೊ ಚೆನ್ನಾಗಿ ಬಂದಿದ್ದಿಲ್ಲ ಅಂತೇಳಿ ಎಡಿಟ್ ಮಾಡ್ಬೇಕಾದ್ರೆ ಇದನ್ನು ಜಾಯಿನ್ ಮಾಡಿಕೊಂಡೆ, ಅಂದರೆ ಸೇರಿಸ್ದೆ. ಎಷ್ಟು ಚೆಂದ ಅಲ್ವಾ ತಂಗಿರು ಅಕ್ಕಂದಿರ ಜೊತೆಲೆಲ್ಲ ಈ ರೀತಿ ಫಂಕ್ಷನ್ಗಳಲ್ಲಿ ಸೇರಿಕೊಂಡು ಇದ್ದರೆ. ನನಗೂ ಬರೋದಕ್ಕೆ ಮನಸ್ಸಿರಲಿಲ್ಲ. ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ಲ, ಅದಕ್ಕೆ ಬಂದೆ. ನನ್ನ ತಂಗಿ ನೆನ್ನೆನೇ ಬಾ ಅಂತಿದ್ಲು. ಅದೇ ಅಪ್ಪಿಗೆ ನೈಟು ಸ್ವಲ್ಪ ಲೈಟಾಗಿ ಜ್ವರ ಬಂದುಬಿಟ್ಟಿತ್ತಲ್ಲ, ಇಲ್ಲಾಂದರೆ ಹೋಗ್ಬೋದಿತ್ತು. ಇನ್ನು ಅದಾದಮೇಲೆ ಇನ್ನೂ ಅಲ್ಲಿ ಬಂದವ್ರಿಗೆಲ್ಲ ಪ್ರಸಾದ ಕೊಡ್ತಾಯಿದ್ರು ಅಕ್ಕವರು. ಇವ್ರು ಬಂದು ಮಮತಾ ಅಕ್ಕ, ಹಳೆ ವಿಡಿಯೋದಲ್ಲೇ ಹೇಳಿದ್ದೀನಿ. ಇನ್ನು ಅವರಿಂದ ಇರೋರು ನನ್ನ ತಂಗಿ. ಇನ್ನು ಆ ಕಡೆ ಸೈಡಲ್ಲಿರೋರು ಮಮತಾ ಅಕ್ಕನ ಸಿಸ್ಟರು, ಅಂದರೆ ಅವ್ರ ಫ್ರೆಂಡು. ನಮಗೂ ಫ್ರೆಂಡ್ ಮಾಡಿಕೊಟ್ರು, ನಮಗೂ ಕೂಡ ಫ್ರೆಂಡ್ ಆದರು. ಆಮೇಲೆ ಒಂದು ಸ್ವಲ್ಪ ಹೊತ್ತು ರೂಮಲ್ಲೆಲ್ಲ ಕೂತ್ಕೊಂಡು ರೆಸ್ಟ್ ಮಾಡ್ದೋ. ಆಮೇಲೆ ಮಮತಾ ಅಕ್ಕವರು, ನಾವು, ಸ್ಫೂರ್ತಿ, ನನ್ನ ತಂಗಿ ಸ್ವಾತಿ, ಪಾರು ಅವರೆಲ್ಲ ಸೇರಿ ರೀಲ್ಸ್ ಮಾಡೋಣ ಅಂತೇಳಿ 1-2 ರೀಲ್ಸ್ ಕೂಡ ಮಾಡ್ದೋ. ಚೆನ್ನಾಗಿ ಬಂತು. ಇನ್ನು ಅದಾದಮೇಲೆ ಊಟಕ್ಕೆ ಅಂದರೆ ಊಟ ಕೊಡ್ತಾಯಿದ್ರು. ಇನ್ನು ಸರಿ 1:30ಗೆ ಬಸ್ ಇತ್ತಲ್ಲ ಅಂತೇಳಿ ನಾವೇ ಫಸ್ಟ್ ಊಟಕ್ಕೆ ಕೂತ್ಕೊಂಡು, ಏನಕ್ಕಂದರೆ ಮತ್ತೆ ಆಟೋಗೆ 200 ರೂಪಾಯಿ ಕೊಡಬೇಕಾಗುತ್ತೆ. ಏನಕ್ಕಂದರೆ ತುಂಬ ಹತ್ರ ಗೈಸ್, ಒಂದು 5 ಕಿಲೋಮೀಟ್ರು ಇಲ್ಲ ಅಷ್ಟು ತಗೊಂಡ್ರು. ಏನಕ್ಕಂದರೆ ಬಾಡಿಗೆ ಅಲ್ವಾ, ಸೊ ಸ್ವಲ್ಪ ಜಾಸ್ತಿನೇ ತಗೋತಾರೆ. 1:30ಗೆ ಬಸ್ ಆಯ್ತಲ್ಲ ಅಂತೇಳಿ ಬೇಗ ಊಟ ಮಾಡೋಣ ಅಂತೇಳಿ ಊಟಕ್ಕೆ ಕೂತ್ಕೊಂಡು. ಏನು ಗೊತ್ತಾ, ಮದುವೆ ಮನೆ ಊಟ ಮತ್ತು ಒಬ್ಬರು ಮನೆ ಕಟ್ಟಿರ್ತಾರಲ್ಲ ಅವೆರಡನ್ನ ಯಾವತ್ತೂ ನಾವು ಕೀಳಾಗಿ ನೋಡಬಾರ್ದು, ಆಡ್ಕೊಳಕ್ಕೆ ಹೋಗ್ಬಾರ್ದು. ಏನಕ್ಕಂದರೆ ಆ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಎಷ್ಟು ಕಷ್ಟ ಬಿದ್ದು ಕಟ್ಟಿರ್ತಾರೆ ಅಂತ. ಸೊ ಹೇಗಾದರೂ ಕಟ್ಟಿರಲಿ, ಯಾವತ್ತೂ ಯಾರನ್ನೂ ಆಡ್ಕೋಬಾರ್ದು. ಏನಕ್ಕೆ ಈ ಮಾತು ಅಂತ ಹೇಳಿದೆ ಅಂದರೆ, ಯಾರೋ ಒಬ್ರು ಏನೋ ಅಂತ ಇದ್ರು ಅಲ್ಲಿ ಊಟ ಕೂತ್ಕೊಂಡಾಗ, ಅದಕ್ಕೋಸ್ಕರ ಅಷ್ಟೇ. ಸೊ ಆ ರೀತಿಯೆಲ್ಲ ಮಾತಾಡೋದಕ್ಕೆ ಹೋಗಬೇಡಿ. ಏನಕ್ಕಂದರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಎಷ್ಟು ಕಷ್ಟ ಬಿದ್ದು ಕಟ್ಟಿರ್ತಾರೆ ಅಂತ. ಎಷ್ಟೋ ಜನಗಳದ್ದು ಕನಸು ಇದು. ಸೊ ನಮಗೂ ಒಂದು ಕನಸಿದೆ, ನಮ್ಮ ಅಪ್ಪಿಗೊಂದು ಮನೆ ಕಟ್ಟಬೇಕು ಅಂತ. ಆದರೆ ಯಾವಾಗ ಆಗುತ್ತೆ ಅನ್ನೋದೊಂದು ನನಗಂತೂ ಗೊತ್ತಿಲ್ಲ. ಸೊ ತುಂಬ ಆಸೆ ಇದೆ. ಅಪ್ಪಿ ಕೆಲವೊಂದು ಸಲ ಕೇಳ್ತಾನೆ, ತಾತನ ಮನೆ ಎಷ್ಟು ದೊಡ್ಡದಾಗೈತೆ, ನಮ್ಮ ಮನೆ ಯಾಕಮ್ಮ ಈ ಥರ ಐತೆ ಅಂತ. ನಿಜವಾಗ್ಲೂ ಆ ಥರ ಎಲ್ಲ ಕೇಳ್ತಾನೆ ಅವನು. ಫಸ್ಟ್ ಅವ್ನಿಗೆ ಏನು ಗೊತ್ತಾಗ್ತಾ ಇರಲಿಲ್ಲ, ಈಗ ಬೆಳೀತಾ ಗೊತ್ತಾಗ್ತಿದೆ. ಊಟಕ್ಕೆ ಅಂತೇಳಿ ಅವರು ಒಬ್ಬಟ್ಟು ಮಾಡಿದರು. ಅದಕ್ಕೆ ಚೆನ್ನಾಗಿತ್ತು, ತುಪ್ಪ ಬೇರೆ ಹಾಕಿದ್ರು. ನಾನು ಸ್ವೀಟ್ ಜಾಸ್ತಿ ತಿನ್ನಲ್ಲ, ಬರೀ ಒಬ್ಬಟ್ಟು ಮಾತ್ರ ಹಾಕಿಸ್ಕೊಂಡೆ. ಡ್ರೈ ಜಾಮೂನು ಇದೆಲ್ಲ ಮಾಡಿದರು ಗೈಸ್. ನನಗೆ ಸ್ವೀಟ್ ಅಂದರೆ ಅಷ್ಟು ಇಷ್ಟ ಇಲ್ವಲ್ಲ, ಹಾಕಿಸ್ಕೊಳ್ಳಿಲ್ಲ. ಹಂಗೂ ನಾನು ವೀಡಿಯೋ ಮಾಡ್ತಾಯಿದ್ನಲ್ಲ, ಏನದು ಕೀರೇನೋ ಹಾಕ್ಬಿಟ್ರು, ಇನ್ನು ವೇಸ್ಟ್ ಮಾಡಬೇಕಲ್ಲ ಅಂದ್ಬಿಟ್ಟು ತಿಂದೆ. ಆಮೇಲೆ ಆ ಪುರಿಗೆ ಒಂದು ಗೊಜ್ಜು ಮಾಡಿದರು, ಹೂಕೋಸು ಆಲೂಗೆಡ್ಡೆ ಬಟಾಣಿ ಹಾಕಿ. ಏನು ಚೆನ್ನಾಗಿತ್ತು ಅಂದರೆ, ಸೊ ತುಂಬ ಇಷ್ಟ ಆಯಿತು ನನಗಂತೂ ಅದು. ಇನ್ನು ನನ್ನ ತಂಗಿ ಅವರೇ ಅಲ್ಲೆಲ್ಲ ಓಡಾಡಿಕೊಂಡು ಎಲೆ ಅಡಿಕೆ ಆಮೇಲೆ ಪ್ಲೇಟ್ ಏನೋ ಕೊಟ್ಟರು ಅವರು. ಅದಕ್ಕೆ ಏನೋ ಹೇಳ್ತಾರೆ ಗಾಯ್ಸ್, ತಾಂಬೂಲ ಅಂತ ಏನೋ ಹೇಳ್ತಾರೆ. ಏನು ಗೊತ್ತಾ, ಗೊತ್ತಿರುತ್ತೆ ನಮಗೆ, ಕೆಲವೊಂದು ಸಲ ಮಾತಾಡಬೇಕಾದ್ರೆ ನೆನಪೇ ಆಗೋದಿಲ್ಲ ಕೆಲವೊಂದು ಪದಗಳು. ಅದಕ್ಕೆ ಏನಂತಾರೆ ಅಂತಲೂ ಗೊತ್ತಾಗೋದಿಲ್ಲ. ಬೇರೆ ಟೈಮಲ್ಲೆಲ್ಲ ನೆನಪಾಗುತ್ತೆ, ವೀಡಿಯೋ ಮಾಡಬೇಕಾದ್ರೆ ಮತ್ತು ವಾಯ್ಸ್ ಕೊಡಬೇಕಾದ್ರೆ ಮಾತೇ ಬರೋದಿಲ್ಲ ಗೈಸ್. ಹೆಂಗೆ ಅಂತ ಅಂದರೆ, ಒಳ್ಳೆ ಬಿಕ್ಳಿಸ್ಕೊಂಡು ಮಾತಾಡ್ತಾರಲ್ಲ ಆ ಥರ ಒಂದೊಂದು ಸಲ ಮಾತಾಡೋಂಗೆ ಆಗ್ಬಿಡುತ್ತೆ. ಬಾಕಿ ಟೈಮಲ್ಲೆಲ್ಲ ಚೆನ್ನಾಗೇ ಮಾತಾಡ್ತಾ ಇರ್ತೀವಿ. ವಾಯ್ಸ್ ಕೊಡಬೇಕಾದ್ರೆ, ವೀಡಿಯೋ ಮಾಡಬೇಕಾದ್ರೆ ಏನೋ ಗೊತ್ತಿಲ್ಲ, ಏನು ಅಂದ್ಕೊಬಿಡ್ತಾರೋ, ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಕೆಲವೊಂದು ಸಲ. ಆಮೇಲೆ ನನ್ನ ತಂಗಿ ಅಂತೂ ನನಗೆ ತುಂಬ ಹೆಲ್ಪ್ ಮಾಡಿದ್ಲು, ವೀಡಿಯೋ ಎಲ್ಲ ಮಾಡಿದ್ಲು ನಂದು. ನನ್ನ ಮೊಬೈಲ್ ಅವಳ ಹತ್ರನೇ ಇತ್ತಲ್ಲ. ಇನ್ನು ಅದಾದಮೇಲೆ ಇನ್ನು ನನ್ನ ತಂಗಿ ಮಗಳು ಅಲ್ಲಿ ಹಣ್ಣುಗಳ್ನ ಇಟ್ಟಿದ್ರು, ಫುಲ್ ದ್ರಾಕ್ಷಿನೇ ಎತ್ಕೊಬಂದ್ಬಿಟ್ಟಿದ್ದಾಳೆ. ನಮ್ಮ ಚಿಕ್ಕಪ್ಪ ತಿನ್ನು ಅಂತ ತಿನ್ನಿಸ್ತಾ ಇದ್ರು ಅವಳಿಗೆ. ನಮ್ಮ ಅಪ್ಪಿಗೆ ಏನು ಗೊತ್ತಾ, ಈ ರೀತಿ ಏನಾದರೆ ದ್ರಾಕ್ಷಿ ಒಂದು 4 ಕೊಟ್ಬಿಟ್ರೆ ಅವ್ನಿಗೆ ಕಫ ಕಟ್ಕೊಬಿಡುತ್ತೆ. ಇನ್ನು ಶ್ರೀನಿಕಾ ಹಂಗಲ್ಲ, ಅವಳು ಚಿಕ್ಕ ವಯಸ್ಸಿಂದನೂ ಸರಿಯಾಗಿ ಅನ್ನ ತಿಂತಾ ಇರಲಿಲ್ಲ, ಬರೀ ಹಣ್ಣು ಹಾಲು ಕುಡ್ಕೊಂಡೇ ಬೆಳೆದಿದ್ದು. ಸೊ ಅವಳಿಗೆ ಕಫ ಏನು ಕಟ್ಕೊಳ್ಳಲ್ಲ. ಫುಲ್ ಎಲ್ಲನೂ ಒಬ್ಬಳೇ ಖಾಲಿ ಮಾಡಿದ್ಲು ಗೈಸ್ ಅವಳು. ನಮಗೊಂದೆರಡು ಕೊಡು ಅಂತ ಅಂದೆ, ಕೊಟ್ಲು ಪಾಪ. ಅಂದರೆ ಅವತ್ತು ಟೆಂಪಲ್ಗೆ ಹೋದಾಗ ತುಂಬ ಹೊಟ್ಟೆ ಉರಿಸ್ಬಿಟ್ಲು. ಇವತ್ತಂತೂ ಫುಲ್ ಸೈಲೆಂಟಾಗಿ ಕೂತಿದ್ಲು, ಪರವಾಗಿಲ್ಲ.
ಇನ್ನು ಅದೆಲ್ಲ ಆದಮೇಲೆ ಸರಿ ಹೊರಡೋಣ ಟೈಮ್ ಆಯಿತು ಅಂತೇಳಿ ಬಸ್ ಮೇಲ್ಗಡೆ ಹೋಗಿತ್ತಲ್ಲ ಹೋಗ್ತಾ ಇದ್ದು ಅವಾಗ ಅಲ್ಲಿ ಒಂದು ಚಿಕ್ಕದು ಪಿಟಾಣಿಗೆ ಚೆನ್ನಾಗಿ ಬಿಟ್ಟಿತ್ತು ದಾಸವಾಳದ ಹೂವು ಅದನ್ನ ನೋಡ್ಬಿಟ್ಟು ಸ್ಫೂರ್ತಿಗೆ ಇಷ್ಟ ಆಗ್ಬಿಟ್ಟು ಅದನ್ನು ಕಡ್ಡಿ ಬೇರೆ ಮುರಿಸ್ಕೊಂಡು ಪಕ್ಕದ ಮನೆಯವರು ಗೈಸ್ ಅಂದರೆ ನಾವು ಹೋಗಿದ್ದ ಮನೆ ನಮ್ಮ ಅಕ್ಕನ ಮನೆಯಲ್ಲ ನಮ್ಮ ಅಕ್ಕನ ಮನೆ ಪಕ್ಕ ಅದಕ್ಕೆ ಸ್ವಲ್ಪ ಮುರ್ಕೊಡಿ ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ಚಿಕ್ಕಪ್ಪನೇ ಮುರ್ಕೊಟ್ರು. ನಾನು ಹೇಳಿದ್ನಲ್ಲ ಆವಾಗಲೇ ನನ್ನ ತಂಗಿ ಕೂಡ ಬಂದಿದ್ಲು ಬಸ್ ಹತ್ತಿಸೋಕ್ಕೆ ಅಂತ. ಸೊ ನಾನೇ ಹೋಗವ ಅಲ್ಲಿ ಯಾರಾದರೂ ಬಂದಿರ್ತಾರೆ ಮಾತಾಡಿಸ್ಬೇಕಲ್ಲ ಅಂದ್ಬಿಟ್ಟು ಬಸ್ಸು ಕಾಯ್ತಾ ಇದ್ದೋ. ಇವರೆಲ್ಲ ಪಿರಿಯಾಪಟ್ಟಣಕ್ಕೆ ಅಂದರೆ ಇವರೆಲ್ಲ ಪೇಟೆ ಅಂತ ಕರೀತಾರೆ. ನಾವು ಪಿರಿಯಾಪಟ್ಟಣ ಪೇಟೆ ಅಂತಿದ್ರಲ್ಲ. ನಾನು ಪಕ್ಕದ ಆಂಟಿನ ಕೇಳಿದೆ ಪೇಟೆ ಅಂದರೆ ಏನು ಆಂಟಿ ಅಂತ. ಪೇಟೆ ಅಂದರೆ ಪಿರಿಯಾಪಟ್ಟಣನೇ ಕಣಮ್ಮ, ನಾವು ಹಂಗೆ ಕರೆಯೋದು ಅಂತ ಅಂದರು. ಅಂದರೆ ಒಂದೊಂದು ಕಡೆ ಒಂದೊಂದು ಥರ ಕರೀತಾರಲ್ಲ, ನಂಗೆ ಗೊತ್ತಿರಲಿಲ್ಲ. ಇನ್ನು ಅದಾದಮೇಲೆ ಬಸ್ ಬಂತು. ಬಸ್ಸಲ್ಲಿ ಒಂದು ನೊಣ ಕೂಡ ಇಲ್ಲ, ಡ್ರೈವರು ಕಂಡಕ್ಟ್ರು ಬಿಟ್ಟರೆ ಫುಲ್ಲು ಫ್ರೀ ಇತ್ತು ಬಸ್ಸು. ಎಲ್ಲ ನಿಧಾನಕ್ಕೆ ಹತ್ಕೊಂಡ್ರು, ಏನಕ್ಕೆ ಅಂದರೆ ಖಾಲಿ ಇತ್ತಲ್ಲ ಬಸ್ಸು. ಸುಮಾರು ಇಲ್ಲೂ ವೆಯ್ಟ್ ಮಾಡಿದೋ ಬಸ್ಗೆ ನಾವು. ಒಂದು ಹಾಫ್ ಆನ್ ಅವರೇ ಆಯ್ತೇನೋ ಇದು ಹೋಗಿ ಬರಲೇ ಇಲ್ಲ. ನನ್ನ ತಂಗಿ ಅವಾಗಲೇ ಹೇಳಿದ್ಲು ಅದು ಬರೋದು 3 ಗಂಟೆ ಆಗುತ್ತೆ, 1:30ಗೆ ಮೇಲ್ಗಡೆ ಹೋಗುತ್ತೆ, ಬರೋದು 3 ಗಂಟೆ ಆಗುತ್ತೆ ಅಂತ. ನಮಗೆ ಗೊತ್ತಿರಲಿಲ್ವಲ್ಲ, ಸುಮ್ಮನೆ ಇರೋದಕ್ಕೆ ಹಂಗೆ ಹೇಳ್ತವಳೆ ಅಂತ ಹೇಳ್ಬಿಟ್ಟು ನಾವು ಬಸ್ ಸ್ಟಾಪಿಗೆ ಬಂದ್ಬಿಟ್ಟು ಆಮೇಲೆ ಕಾದು ಸಾಕಾಯಿತು. ಕೊನೆಗೂ ಬಸ್ ಬಂತು. ಬಸ್ ಬಂದಮೇಲೆ ಟಿಕೆಟ್ ತಗೊಂಡು ನಮಗಂತೂ ಫ್ರೀ ಬಸ್ ಬಿಟ್ಟಿರೋದಕ್ಕೂ ಅದಕ್ಕೂ ತುಂಬ ಯೂಸ್ ಆಗ್ತಿದೆ. ಏನಕ್ಕೆ ಅಂದರೆ ಏನಿಲ್ಲ ಅಂದರೂ ಇಲ್ಲಿಗೆ ಬರ್ತೀನಿ ಅಂದಿದ್ರೆ ಒಂದು 500 ರೂಪಾಯಿನಾದರೂ ಬೇಕಾಗಿತ್ತು. ಸೊ ಫ್ರೀ ಬಸ್ ಇರೋದ್ರಿಂದ ಆರಾಮಾಗಿ ಬರೀ ಕಾರ್ಡ್ ತೋರಿಸೋದು ಅಷ್ಟೇ, ಎಲ್ಲಿಗಾದ್ರೂ ಹೋಗ್ಬೋದು, ಎಲ್ಲಿಗಾದ್ರೂ ಬರ್ಬೋದು. ನಿಜವಾಗ್ಲೂ ಫ್ರೀ ಬಸ್ ಬಿಟ್ಟ ಮೇಲೆ ಎಷ್ಟು ಸುತ್ತಾಡಿದ್ದೀವಿ ನಾವು ಅಂತ ಅಂದರೆ ನಮಗೆ ಮಾತ್ರ ಗೊತ್ತು. ನನ್ನ ಹತ್ರ ಒಂದು ಅಷ್ಟು ಟಿಕೆಟ್ ಐತೆ, ಒಂದು ಟಿಕೆಟು ಕೂಡ ನಾನು ವೇಸ್ಟ್ ಮಾಡಿಲ್ಲ, ಅಂದರೆ ಬಿಸಾಕಿಲ್ಲ, ಅದನ್ನು ಹಂಗೆ ಇಟ್ಟಿದ್ದೀನಿ. ಏನಕ್ಕೆಂದರೆ ಫ್ರೀ ಬಸ್ತು ಅಲ್ವಾ, ಮುಂದೆ ಇನ್ನು ಯಾವತ್ತೂ ಈ ರೀತಿ ಫ್ರೀ ಬಸ್ ಬಿಡ್ತಾರೋ ಗೊತ್ತಿಲ್ಲ. ಅಂದರೆ ಯಾವಾಗ ಲಾಸ್ಟ್ ಆಗುತ್ತೋ ಆಮೇಲೆ ಮತ್ತೆ ಈ ರೀತಿ ಆಫರ್ ಬರುತ್ತೋ ಇಲ್ವೋ ಅಂತ ನನಗಂತೂ ಗೊತ್ತಿಲ್ಲ. ಸೊ ಫ್ರೀ ಬಸ್ ಬಿಟ್ಟಿರೋದ್ರಿಂದ ದುಡ್ಡಂತೂ ತುಂಬ ಸೇವ್ ಆಗಿದೆ. ಏನಕ್ಕೆ ನಾನು ವಾರಕ್ಕೆ ಒಂದೊಂದು ಸಲ ಊರಿಗೆ ಬರ್ತೀನಿ ಹೋಗ್ತೀನಿ, ನಿಮಗೂ ಗೊತ್ತು. ಈಗ ನಾನು ಕೆ.ಆರ್. ನಗರದಿಂದ ನಮ್ಮೂರಿಗೆ ಬರ್ತೀನಿ ಅಂದರೆ 25-30 ರೂಪಾಯಿ ಬೇಕು. ಒಂದು ಸೈಡ್ಗೆ ಮತ್ತೆ ಹೋಗ್ತೀನಿ ಅಂದರೆ 25-30 ರೂಪಾಯಿ ಬೇಕು, ಅಲ್ಲಿಗೆ 50 ರೂಪಾಯಿ. ಅಂದರೆ ನಾನೀಗ ವಾರದಲ್ಲಿ ಒಂದು ಸಲ ಬರ್ತೀನಿ ಅಂದರೆ ತಿಂಗ್ಳಿಗೆ 4 ಸಲ ಆಯಿತು, ಅಲ್ಲಿಗೆ 200 ರೂಪಾಯಿ ಉಳ್ಕೋತು. ಫ್ರೀ ಬಸ್ ಬಿಟ್ಟಿರೋದು ಯಾರಿಗೆ ಯೂಸ್ ಆಗ್ತಿದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಸೊ ನನಗಂತೂ ತುಂಬ ಯೂಸ್ ಆಗ್ತಿದೆ ಗೈಸ್. ಏನಕ್ಕಂದರೆ ನನಗೆ ತುಂಬ ದುಡ್ಡು ಸೇವ್ ಕೂಡ ಆಗ್ತಿದೆ. ಏನಕ್ಕಂದರೆ ಊರಿಗೆ ವಾರಕ್ಕೊಂದು ಸಲ ಬರ್ತೀನಲ್ಲ, ಅದಕ್ಕೆ. ಮನೆಗೆ ಬಂದ ತಕ್ಷಣ ಅಪ್ಪಿ ಬೆಳಗ್ಗೆನೇ ಹೇಳಿದ್ದ JCB ತಗೋಬಾ ಅಮ್ಮ ಅಂತ. ಸೊ ಬಂದ ತಕ್ಷಣ ಅಮ್ಮ ನಂಗೆ ಏನು ತಂದೆ ಅಂತ ಕೇಳ್ದೆ. ನಾನು ಹೇಳಿದೆ ಅಪ್ಪಿ ನಾಳೆ ತಗೊಡ್ತೀನಿ ಅಂತಲ್ವಪ್ಪ ಹೇಳಿದ್ದು ಅಂತ. ಅವಾಗ ಸ್ವಲ್ಪ ಬೇಜಾರು ಮಾಡ್ಕೊಂಡ. ಏನಕ್ಕಂದರೆ ಅಲ್ಲಿಂದ ಸಡನ್ನಾಗಿ ಬಂದಲ್ಲ, ಇಲ್ವಲ್ದಲ್ಲಿ ಬಸ್ ನಿಂತಿತ್ತು. ಸೊ ಇನ್ನು ಬಸ್ ಬಿಟ್ಟರೆ ಇಲ್ಲ ಅಂತ ಹೇಳ್ಬಿಟ್ಟು ಊರೊಳಗಡೆನೇ ಬತ್ತಿತ್ತಲ್ಲ ಬಸ್ಸು ಅಂತೇಳಿ ಬಸ್ ಹತ್ಕೊಂಡು ಬಂದ್ಬಿಟ್ಟೆ. ಇನ್ನು ಹೆಂಗಿದ್ರು ನಾಳೆ ಟೆಂಪಲ್ಗೆ ಹೋಗ್ತೀವಲ್ಲ, ಅಲ್ಲೇ ತಗೊಡ್ತೀನಿ ಅಂತ ಹೇಳಿದೆ. ಆಮೇಲೆ ಸುಮ್ಮನಾದ. ಮನೆಗೆ ಬಂದಾಗ 5 ಗಂಟೆ. ಬಂದ ತಕ್ಷಣ ವೀಡಿಯೋ ಮಾಡ್ತಾಯಿದ್ದೆ. ನಮ್ಮ ಅಕ್ಕ ಬಂದ್ಲು, ಹೂ ಕುಯ್ಕೊಡು, ಒಂದು 4 ಕಾಕಡ ಹೋಯ್ತೆ ಮದ್ದೆಗೆ ಹಾಕೋಬೇಕು ಅಂತ. ಹೋಗಿ ಕುಯ್ಕು ಅಂತ ಕೇಳಿದ್ರು ಹೇಳ್ತಾ ಇಲ್ಲ. ಬಾ ಆಮೇಲೆ ವೀಡಿಯೋ ಮಾಡುವೆ ಬಾ ಅಂದ್ಕೊಂಡು ಕರ್ಕೊಂಡು ಹೊಟ್ಟೋದ್ಲು. ಸರಿ ಅಂತ ಹೇಳ್ಬಿಟ್ಟು ವೀಡಿಯೋನ ಅರ್ಧಕ್ಕೆ ಸ್ಟಾಪ್ ಮಾಡಿಬಿಟ್ಟು ಹೊಂಟೋದೆ. ನನಗೇನಾದರೂ ಈ ರೀತಿ ವೀಡಿಯೋ ಮಾಡ್ಬೇಕಾದ್ರೆ ಮಧ್ಯಕ್ಕೆ ಬಂದ್ಬಿಟ್ಟು ಈ ರೀತಿ ಡಿಸ್ಟರ್ಬ್ ಮಾಡಿಬಿಟ್ರೆ ನನಗೆ ಹುಚ್ಚು ಕೋಪ ಬಂದ್ಬಿಡುತ್ತೆ. ಇರು ಒಂದು 5 ನಿಮಿಷ ಅಂದರೂ ಕೇಳ್ತಾನೆ ಇಲ್ಲ, ಬಾ ಅಂತಾನೆ ಇದ್ಲು. ಮನೆಗೆ ಬಂದೋ ಗೈಸ್. ಇವಾಗ ಬಂದು ಟೈಮು 5 ಗಂಟೆ. ಅದು ಬಿಳ್ಕೆರೆ ಸ್ಟಾಪ್ ಇತ್ತು, ಇಲ್ವಲ್ಲ ಸ್ಟಾಪ್ ಇಲ್ಲ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ಬಿಳ್ಕೆರೆಯಲ್ಲಿ ಇಳ್ಕೊಂಡು ಇನ್ನು ಅತ್ತೆಯವರು ರಂಗೇನ ಕೊಪ್ಪಳಲ್ವ ಅಲ್ಲಿಂದ ಹೋದ್ರು. ಇನ್ನು ಸ್ಫೂರ್ತಿ ಕೂಡ ಅಲ್ಲಿಂದ ಹತ್ರ ಅಲ್ವ, ಅವಳು ಹಂಗೋದ್ಲು. ಆಮೇಲೆ ಇಳಿದ ತಕ್ಷಣ ಇನ್ನೊಂದು ಬಸ್ ಬಂತು, ಅದು ಇಲ್ವಲ್ಲ ಸ್ಟಾಪ್ ಐತೆ ಅಂತ ಹೇಳಿದ್ರು. ಅಲ್ಲಿಂದ ಹತ್ಕೊಂಡು ಬಂದ ತಕ್ಷಣ ಎಡ್ಡಳ್ಳಿ ಬಸ್ ನಿಂತಿತ್ತು. ಬೇಗ ಎಲ್ಲೂ ಲೇಟ್ ಆಗಲಿಲ್ಲ. ಸೊ ಅಲ್ಲಿಂದ ಬಂದ ತಕ್ಷಣ ಇನ್ನು ಅಪ್ಪಿ ಅಳ್ತಾ ಇದ್ದಾನೇನೋ ಅನ್ನೋ ಒಂದು ಭಯ ಇತ್ತು. ಸದ್ಯಕ್ಕೆ ಅವ್ನು ಅಳ್ತಾ ಇರಲಿಲ್ಲ. ಅಂಗನವಾಡಿಯಿಂದ ಬಂದಿದ್ದ, ಗೊಂಬೆ ಹಾಕೊಟ್ಟಿದ್ರು, ನೋಡ್ತಾ ಇದ್ದ. ಅವನಿಗೆ ಗೊಂಬೆ ಎದ್ಬಿಟ್ರೆ ಏನು ಬೇಡ. ಇನ್ನು ಅವನು ನಾನು ಇಲ್ವಲ್ಲಕ್ಕೆ ಬರ್ತೀನಮ್ಮ ಮಾವನ ಜೊತೆ ಅಂತ ಹೇಳಿದ. ಅವ್ನು ಸರಿ ಕಣಪ್ಪ ಆಯಿತು, ಬಸ್ಸಿಲ್ಲ ಅಂದರೆ ಹೇಳ್ತೀನಿ ಅಂತ ಹೇಳಿದೆ. ಸೊ ಬಸ್ ಇತ್ತು, ಫೋನ್ ಮಾಡಿ ಹೇಳಿದೆ ಬೇಡ ಬಸ್ ಐತೆ ಅಂತ. ಸರಿ ಅಂದ್ಬಿಟ್ಟು ಬಂದು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ, ಆಗಬೇಕು. ಬರೀ ಡ್ರೆಸ್ ಅಷ್ಟೇ ಚೇಂಜ್ ಮಾಡಿಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಏನಕ್ಕಂದರೆ ಕೂತ್ಕೊಂಡು ವೀಡಿಯೋ ಮಾಡಿಬಿಡೋಣ ಒಂದು 5 ನಿಮಿಷ, ಆಮೇಲೆ ಬೇಕಂದರೆ ಒಂದು 10 ನಿಮಿಷ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಫ್ರೆಶ್ ಅಪ್ ಆಗೋಣ ಅಂದ್ಬಿಟ್ಟು ಕೂತ್ಕೊಂಡೆ. ಏನಕ್ಕಂದರೆ ಸ್ವಲ್ಪ ಲೈಟಾಗಿ ತಲೆನೋಯ್ತಿದೆ. ಎಲ್ಲಾದರೂ ಹೊರಗಡೆ ಹೋಗ್ಬಿಟ್ಟು ಬಂತು ಅಂದರೆ ಇದೊಂದು, ಅಂದರೆ ತುಂಬ ಜಾಸ್ತಿ ಅಲ್ಲ, ಯಾವಾಗಲಾದರೂ ಒಂದು ಸಲ ಲೈಟಾಗಿ. ಏನಕ್ಕೆ ಅಂತ ಅದರಲ್ಲೆಲ್ಲ ಗಳ ಬಿಳಿ ಅಂತಲೇ ಇದ್ರು, ಅಂದರೆ ತುಂಬ ಜಾಸ್ತಿ ಮಾತಾಡ್ತಾ ಇದ್ರಲ್ಲ. ಸ್ವಲ್ಪ ತಲೆನೋವು ಬಂತು ಲೈಟಾಗಿ ಅಷ್ಟೇ. ಇನ್ನು ಹೂ ಬೇರೆ ಆಯಿತು. ಇವಾಗ ಹೂ ಕುಯ್ಯೋದಕ್ಕೆ ಹೋಗಬೇಕು.
ಏನಕ್ಕಂದರೆ ನಾಳೆಗೆ ಒಬ್ಬರು ಕೇಳಿದ್ದಾರೆ ಆಂಟಿ ಅದಕ್ಕೆ. ಸೊ ಇನ್ನು ಅದೆಲ್ಲ ಲೇಟ್ ಆಗಿಬಿಡುತ್ತೆ, ಆಮೇಲೆ ಇನ್ನು ವೀಡಿಯೋ ಮಾಡೋದಕ್ಕೆ ಆಗೋದಿಲ್ವಲ್ಲ, ಅದಕ್ಕೆ ಇವಾಗಲೇ ವೀಡಿಯೋನ ಮಾಡ್ತಾಯಿದ್ದೀನಿ. ಇನ್ನು ಬೆಳಗ್ಗೆ ಕೂಡ ವೀಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಅರ್ಜೆಂಟ್ ಮಾಡ್ಕೊಬಿಟ್ಟೆ ನಾನೇ, ಏನಕ್ಕಂದರೆ ಬಸ್ ಬಂದುಬಿಡುತ್ತೆ ಅಂತ. ಬಸ್ ಸ್ಟಾಪ್ಗೆ ಹೋದ ತಕ್ಷಣ ಬೆಳಿಗ್ಗೆ ಕೂಡ ಬಸ್ ಬಂತು. ಇನ್ನು ಅಲ್ಲಿಂದ ಇಲ್ವಾಲಕ್ಕೆ ಹೋದ್ನಲ್ಲ ಗೈಸ್, ಅಲ್ಲೇ ನನಗೆ ಬಸ್ ಇರಲಿಲ್ಲ. ಯಪ್ಪ ಇಷ್ಟು ದಿನ ಕೇರ್ನಗರಕ್ಕೆ ಹೋಗಬೇಕು ಅಂತ ಅಂದರೆ ಬರೀ ಹುಣಸೂರು ಬಸ್ ಬರ್ತಾಯಿತ್ತು. ಇವತ್ತು ಹುಣಸೂರ್ಗೆ ಹೋಗಬೇಕು ಅಂದರೆ ಬರೀ ಕೇರ್ನಗರ ಬಸ್ಸೇ ಬರ್ತಾಯಿತ್ತು, ಸರಿಯಾಗಿ ಸ್ಟಾಪೇ ಕೊಡ್ತಾ ಇರಲಿಲ್ಲ. ಆಮೇಲೆ ಹೆಂಗೋ ಒಂದು ಬಸ್ ಬಂತು, ಫುಲ್ ರಶ್ ಇತ್ತು, ಹತ್ಕೊಂಡು ಹೋದೆ. ನನ್ನ ತಂಗಿಯರಂತೂ ಫುಲ್ ಇವತ್ತು ಒಂದಿನ ಇರು ಅಂತ ಹೇಳ್ತಾಯಿದ್ರು. ನಾಳೆ ಏನಾದರೂ ಹಬ್ಬ ಇಲ್ಲ ಅಂತ ಹೇಳಿದ್ರೆ ಉಳ್ಕೊಬೋದಿತ್ತು. ಇನ್ನು ನಾಳೆ ಮತ್ತಿತಳಪ್ಪ ಟೆಂಪಲ್ಗೆ ಹೋಗ್ಬೇಕಲ್ಲ, ಇಲ್ಲ ಇನ್ನೊಂದು ಸಲ ಬರ್ತೀನಿ ಅಂತ ಹೇಳಿದೆ. ನಮ್ಮ ಅಕ್ಕವರೆಲ್ಲ ಇಲ್ಲ ಇರು ಅಂತ ಇದ್ರು. ನೆನ್ನೆನೇ ಬಾ ಅಂದ್ರೆ ಇವತ್ತು ಬಂದಿದೆಯಲ್ಲ ಅಂತ ಬೇಜಾರು ಮಾಡ್ಕೊತಾ ಇದ್ರು. ನಾನಿಲ್ಲ ಬರ್ತೀನಿ ಇನ್ನೊಂದು ಸಲ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟೆ. ನಾಳೆ ಏನಾದರೂ ದೇವಸ್ಥಾನ ಇಲ್ಲ ಅಂದಿದ್ರೆ ಉಳ್ಕೊಬೋದಿತ್ತು. ಸರಿ ಅಂದ್ಬಿಟ್ಟು ಇಲ್ಲ ಅಂದ್ಕೊಂಡು ಬಂದೆ. ಏನಕ್ಕಂದ್ರೆ ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಅರ್ಕೆ ಆಯ್ತಲ್ಲ, ಅದು 3ನೇ ಸತಿದಲ್ವ, ಅದಕ್ಕೆ ಅಂದ್ಬಿಟ್ಟು ಬಂದೆ. ನನ್ನ ತಂಗಿ ಮನೆಗೆ ಮದುವೆ ಆಗೋಳೆಲ್ಲ ನನ್ನ ತಂಗಿ ಒಬ್ಳು ಪಾರು, ಅವ್ರ ಮನೆಗಂತೂ ಹೋಗೇ ಇಲ್ಲ. ಅಲ್ಲಿಂದ ಒಂದು 2 ಕಿಲೋಮೀಟ್ರ್ ಅಷ್ಟೇ. ಇವಾಗ ನಾನು ಹೋಗಿದ್ನಲ್ಲ ಗುರುಪ್ರವೇಶಕ್ಕೆ, ಅಲ್ಲಿಂದ ಬಾ ಒಂದೇ 1 ಗಂಟೆ ಇದ್ಬಿಟ್ಟು ಹೋಗಿ ಬಾ ಅಂತ ಕರಿತಾನೆ ಇದ್ಲವಳು. ಮದುವೆ ಆಗಿತ್ತವಿಂದನೂ ನಾನು ಹೋಗೇ ಇಲ್ಲ ಗೈಸ್ ಅಲ್ಲಿಗೆ. ಸುಮ್ಮನೆ ಅದು ಇದೊಳು ಕರೆದಾಗ ಏನಾರು ಒಂದು ನೆಪ ಕೇಳ್ಕೊಂಡು ಹೋಗೇ ಇಲ್ಲ. ಪಾಪ ಬೇಜಾರು ಮಾಡ್ಕೊಂಡ್ಲು. ಇಲ್ಲ ಒಂದಿನ ಫ್ರೀ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದೀನಿ. ಸೊ ಯಾವಾಗಲಾರು ಒಂದಿನ ಫ್ರೀ ಮಾಡ್ಕೊಂಡು ಹೋಗಬೇಕು. ಆಮೇಲೆ ಏನಪ್ಪ ಅಂತ ಅಂದರೆ ನಾನು ಓಲೆ ಹಾಕಿದ್ದೀನಲ್ಲ, ಇದು ಬಂದು ಬರೀ 3 ಗ್ರಾಮ್ ಅಷ್ಟೇ ಇರೋದು ಗೈಸ್. ಇದು ಬಂದು ಬರೀ 3 ಗ್ರಾಮ್ ಅಷ್ಟೇ ಇರೋದು. ಸೊ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಕೇಳ್ತಾರೆ, ಈ ಓಲೆ ಚೆನ್ನಾಗೈತೆ, ಎಲ್ಲಿ ತೊಗೊಂಡೆ, ಎಲ್ಲಿ ಮಾಡಿಸ್ಕೊಂಡೆ ಅಂತ. ಇದು ಬಂದು ನಾನು ಗುರುಪ್ರವೇಶದಲ್ಲಿ ಬಿಳ್ಕೆರೆಯಲ್ಲಿ ಅಲ್ಲ ಕೇರ್ನಗರದಲ್ಲಿ ನೋಡಿದ್ದೆ. ಬಿಳ್ಕೆರೆ ಮತ್ತು ಕೇರ್ನಗರ ಎರಡೂ ಒಬ್ರದ್ದಲ್ವ ಅಂಗಡಿ. ಆಮೇಲೆ ನಾನು ಬಿಳ್ಕೆರೆಯಲ್ಲೆಲ್ವ ಜಾಸ್ತಿ ತಗೊಳ್ಳೋದು, ಅಲ್ಲಿ ಅವ್ರಿಗೆ ಹೇಳಿದೆ, ಅವ್ರ ಅಂಗಡಿಯಿಂದ ತರಿಸ್ಕೊಟ್ಟಿದ್ರು. ಸೊ ನನ್ನ ಫ್ರೆಂಡ್ಸ್ ಅಂತೂ ತುಂಬ ಜಾಸ್ತಿ ಕೇಳ್ತಾರೆ ಈ ಓಲೆನ, ಚೆನ್ನಾಗೈತೆ ಎಲ್ಲಿ ಮಾಡಿಸ್ಕೊಂಡೆ ಅಂತ. ಬರೀ 3 ಗ್ರಾಮ್ ಐತೆ ಅಷ್ಟೇ. ನಮ್ಮ ಮನೆ ಗುರುಪ್ರವೇಶದಲ್ಲಿ ಮಾಡಿಸ್ಕೊಂಡಿದ್ದು. ಈಗ ಜನವರಿ ಬಂದರೆ 1 ವರ್ಷ ಆಗುತ್ತೆ. ಸೊ ನಿಮ್ಗೇನಾದರೂ ಡಿಸೈನ್ ಇಷ್ಟ ಆದರೆ ಮಾಡಿಸ್ಕೊಳ್ಳಿ ಅಂತ ತೋರಿಸ್ದೆ ಅಷ್ಟೇ. ಸೊ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಹೊಸೊಬ್ರಿಗೂ ಸಪೋರ್ಟ್ ಮಾಡಿ. ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನೂ ಕಳ್ಕೊಳ್ಳೋದಿಲ್ಲ. ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಅಂದರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ, ಅದಕ್ಕೆ ಕೇಳ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.